Hi friends, as you all of you know, we are solving the previous year UPSC question paper to understand the concept of the UPSC and to cope up with the mindset of the UPSC. ಮುಂಬರುವ UPSC 2026 ಪ್ರಿಲಿಮ್ಸ್ ಪರೀಕ್ಷೆಗೆ UPSC ಮೈಂಡ್ಸೆಟ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತಿದ್ದೇವೆ. ಇದು 2014 ಕ್ವೆಶ್ಚನ್ ಪೇಪರ್ ಪ್ರಿಲಿಮ್ಸ್ 2014 ಪ್ರಿಲಿಮ್ಸ್ ಕ್ವೆಶ್ಚನ್ ಪೇಪರ್. ಇದು ಕ್ವೆಶ್ಚನ್ ಟ್ರ್ಯಾಪ್ ಇದು. ಎದಕ್ಕೆ ಟ್ರ್ಯಾಪ್ ಅಂತಂದ್ರೆ ಈ ಆಸ್ಕ್ ದ ಕ್ವೆಶ್ಚನ್ ಆನ್ ದ ಲ್ಯಾಂಗ್ವೇಜಸ್ ಮೇಲೆ ಮಾಡಿದ್ರೆ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳಿದೆ. It is not so prominent that UPSC ask the questions. ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ recently they are giving more importance for the basics ಇಂಪಾರ್ಟೆನ್ಸ್ ಕೊಡ್ತಾರೆ. ಇದು ಏನು ಕೇಳಿದ ಕ್ವೆಶ್ಚನ್ ಅಂತಂದ್ರೆ consider the following languages ಗುಜರಾತಿ, ಕನ್ನಡ, ತೆಲುಗು. Which of the following above has been or have been declared as a classical language by the government? ಶಾಸ್ತ್ರೀಯ ಸ್ಥಾನಮಾನ ಬಗ್ಗೆ ಕ್ವೆಶ್ಚನ್ ಇದೆ. ಯಾವ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ನೋಡಿದಾಗ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ತಮಿಳ್ 2004 ಅಲ್ಲಿ ಸಿಕ್ಕಿದೆ. ಸಂಸ್ಕೃತ್ 2005 ಅಲ್ಲಿ ಸಿಕ್ಕಿದೆ. ಕನ್ನಡ ಭಾಷೆಗೆ 2008 ಸಿಕ್ಕಿದೆ. ಅದೇ ವರ್ಷ ಯಾಕೆ ಸಿಕ್ಕಿದೆ? ತೆಲುಗು ಭಾಷೆಗೆ ಸಿಕ್ಕಿದೆ 2008. ಮಲಯಾಳಂ 2013. ಒಡಿಯಾ ಯಾವಾಗ ಸಿಕ್ಕಿದೆ? 2014. ಇಟ್ ಇಸ್ ಅ ಪ್ರೆಸೆಂಟ್ ವರ್ಡ್. ಇದು ಯಾವಾಗ ಸಿಕ್ಕಿದ್ದು? ಪ್ರೆಸೆಂಟ್ ಆಗಿ ಸಿಕ್ಕಿದ್ದು. ಇಟ್ ಇಸ್ ಅ ಪ್ರೆಸೆಂಟ್ ವರ್ಡ್. ಅಂದ್ರೆ ಇಲ್ಲಿ ಆಪ್ಷನ್ ಯಾವ್ದು ಎಲಿಮೆಂಟ್ ಆಗುತ್ತೆ ಅಂತಂದ್ರೆ ದ ಗುಜರಾತ್ ವಿಲ್ ಬಿ ಎಲಿಮೆಂಟೆಡ್. ದ ರೈಟ್ ಆನ್ಸರ್ ಇಸ್ 23. ಇನ್ನೊಂದು ಏನೇನು ಬಿಡಬೇಕಂತಂದ್ರೆ ಸ್ವಲ್ಪ ನಿಮ್ಗೆ ಏನು ಕೊಡ್ತಿರ್ಬೇಕಂತಂದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ not mentioned in classical languages not mentioned in constitution classical language na constitution ನ ಮೆನ್ಷನ್ ಮಾಡಿಲ್ಲ. ಮತ್ತೆ ಏನು ಗೊತ್ತಿರಬೇಕಂತಂದ್ರೆ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಇದ್ದಾರೆ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದ್ದಾರೆ. ಆಮೇಲೆ 22 ಶೆಡ್ಯೂಲ್ ಲ್ಯಾಂಗ್ವೇಜಸ್ ಇದ್ದಾರೆ. 22 ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅವ್ನು ಎಲ್ಲಿ ಮೆನ್ಷನ್ ಮಾಡಿದೆ ಅಂತಂದ್ರೆ ವಿ ಮೆನ್ಷನ್ ಇನ್ 8th ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಇದೆ. mentioned in the 8th schedule. Classical is not a schedule. Classical language is schedule language is ಈ 8th schedule ಒಳಗಡೆ ನಾವು ಆರ್ಟಿಕಲ್ 344 to 351 ವರೆಗೂ ಓದ್ತೇವೆ which are related to the languages. ಅದಕ್ಕೆ ನಮ್ಗೆ ಯಾವಾಗ ಏನು ಗೊತ್ತಿರಬೇಕಂತಂದ್ರೆ 343 to ಆರ್ಟಿಕಲ್ 351 ಆರ್ಟಿಕಲ್ ಏನಿದೆ it deals with the official language. ಆರ್ಟಿಕಲ್ 350 ಏನಿದೆಯಲ್ಲ, ಆರ್ಟಿಕಲ್ 351 ಏನಿದೆಯಲ್ಲ, it promotes Hindi language. ಇಷ್ಟು ನಮಗೆ ಲ್ಯಾಂಗ್ವೇಜಸ್ ಬಗ್ಗೆ ಗೊತ್ತಿರಬೇಕು. We should know this much about the languages. Okay, thank you.